ಎಲ್ಲ ನನ್ನ ವೀಕ್ಷಕರಿಗೂ ಹಾಗೂ ಎಲ್ಲ ನನ್ನ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ನಿನ್ನೆಯಿಂದ ನೀವೆಲ್ಲ ಏನಕ್ಕೋಸ್ಕರ ಕಾಯ್ತಿದ್ದೀರಾ ಅಂತ ನನಗೆ ಈಗಾಗಲೇ ಗೊತ್ತೇ ಇದೆ. ಯಾಕಂದರೆ ಇವತ್ತು ಬೆಳಿಗ್ಗೆ 10:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ 2,000 ರೂಪಾಯಿ, ಅದರ ಜೊತೆಗೆ 22ನೇ ಕಂತಿನ ಹಣ 2,000 ರೂಪಾಯಿ, ಟೋಟಲ್ ಆಗಿ 4,000 ರೂಪಾಯಿ ಇವತ್ತು ಬೆಳಿಗ್ಗೆ 10:30 ರಿಲೀಸ್ ಆಗ್ತಾ ಇದೆ. ಸೊ ಆ ಅಪ್ಡೇಟ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ತಡ ಮಾಡೋದು ಬೇಡ, ಮೇನ್ ವಿಚಾರಕ್ಕೆ ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಆದಷ್ಟು ಮಂದಿಗೆ ಈ ವಿಷಯವನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಗ ಮಾತ್ರ ನಿಮಗೆ ಫುಲ್ ಅಪ್ಡೇಟ್ ತಿಳಿದು ಬರುತ್ತೆ. ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೊನ್ನೆ ಮಾಧ್ಯಮದಲ್ಲಿ ವರದಿ ಕೊಟ್ಟಿರೋ ಪ್ರಕಾರ ಇವತ್ತು ಬೆಳಗ್ಗೆ 10:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21 ಮತ್ತು 22ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇದಂತೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಗೃಹಲಕ್ಷ್ಮಿಯರು ನಿನ್ನೆಯಿಂದ ಈ ಟೈಮ್ಗೋಸ್ಕರ ಕಾಯ್ತಾ ಇದ್ರಿ. ಈಗಾಗಲೇ 11 ಗಂಟೆ ಆಗಿರೋದ್ರಿಂದ ಎಲ್ಲ ಗೃಹಲಕ್ಷ್ಮಿಯರಿಗೂ ಈಗಾಗಲೇ ಈ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭವಾಗಿಬಿಟ್ಟಿದೆ. ಹೌದು ವೀಕ್ಷಕರೇ, ಬೆಳಗ್ಗೆ 10:30 ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 40% ಅಂದರೆ ಆಲ್ಮೋಸ್ಟ್ 40% ಜನರಿಗೆ, ಗೃಹಲಕ್ಷ್ಮಿಯರಿಗೆ ಈ ಹಣ ಈಗಾಗಲೇ ರಿಲೀಸ್ ಆಗಿದೆ. ಇನ್ನೂ ಕೇವಲ 60% ಜನರಿಗೆ ಮಾತ್ರ ಈ ಹಣ ರಿಲೀಸ್ ಆಗೋದು ಬಾಕಿ ಇದೆ. ಸೊ ನಿನ್ನೆ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಫಸ್ಟ್ 21, 22ನೇ ಕಂತಿನ 2 ಕಂತಿನ ಹಣ ಯಾರಿಗೆಲ್ಲ ತಲುಪಿಲ್ವೋ ಅವ್ರಿಗೆ ಫಸ್ಟ್ ಈ ಹಣ ರಿಲೀಸ್ ಮಾಡ್ತಾರೆ. ಆ ನಂತರ 22ನೇ ಕಂತಿನ ಹಣ ಯಾರಿಗೆಲ್ಲ ದೊರಕಿದೆಯೋ, ಕೇವಲ 22ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರು, ಅವ್ರಿಗೆ ಈ ಹಣ ಸೆಕೆಂಡ್ ರಿಲೀಸ್ ಮಾಡ್ತಾರೆ ಅಂತ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ತಿಳಿಸಿದ್ದೆ. ಆ ಮಾಹಿತಿ ಪ್ರಕಾರ ಇವತ್ತು ಈಗಾಗಲೇ 40% ಜನರಿಗೆ 21 ಮತ್ತು 22ನೇ ಕಂತಿನ ಹಣ ಅವ್ರ ಬ್ಯಾಂಕಿಗೆ ಈಗಾಗಲೇ ಬಿದ್ದಿದೆ. ಇನ್ನು ಕೇವಲ 60% ಜನರಿಗೆ ಮಾತ್ರ 21 ಮತ್ತು 22ನೇ ಕಂತಿನ ಹಣ ತಲುಪಬೇಕು. ಆ ನಂತರ ಬರೀ 22ನೇ ಕಂತಿನ ಹಣ ಯಾರಿಗೆಲ್ಲ ತಲುಪಬೇಕೋ ಆ ನಂತರ ಅವ್ರಿಗೆ ಬಿಡುಗಡೆ ಮಾಡ್ತಾರೆ. ಸೊ ಇವತ್ತು ಇನ್ ಕೇಸ್ ಎನಿ ಸಿಚುವೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೂ ಎಲ್ಲ ಪೆಂಡಿಂಗ್ ಕಂತಿನ ಹಣ ಅಂತೂ ರಿಲೀಸ್ ಆಗೋದು ಖಾಯಂ ಆಗಿಬಿಟ್ಟಿದೆ. ಯಾಕಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದ್ರಿಂದ ಈ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಮತ್ತು ಇದನ್ನು ಖುದ್ದಾಗಿ CM ಸಿದ್ದರಾಮಯ್ಯರವರೇ ಭರವಸೆ ನೀಡಿದ್ದಾರೆ. ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯವರು ಭರವಸೆ ನೀಡಿದ ಮೇಲೆ ಆ ವಿಷಯ ಅಂತೂ ಖಂಡಿತವಾಗಿ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಲ್ಲ ಗೃಹಲಕ್ಷ್ಮಿಯರಿಗೂ ಈ ಹಣ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಅವರು ಪ್ರಾಮಿಸ್ ಮಾಡಿರೋದನ್ನು ನಾವು ಖುದ್ದಾಗಿ ಮಾಧ್ಯಮಗಳ ಮುಖಾಂತರ ತಿಳಿದು ಬರ್ಬೋದಾಗಿದೆ. ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರಿಗೂ 21, 22ನೇ ಕಂತಿನ ಹಣ ಟೋಟಲ್ ಆಗಿ 4,000 ಹಣ ರೂಪಾಯಿ ತಲುಪುವ ಸಮಯ ಬಂದೇ ಬಿಟ್ಟಿದೆ. ಇದೇ ರೀತಿಯ ಎಲ್ಲ ರೀತಿಯ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಇನ್ ಕೇಸ್ ಎನಿ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.